ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನು ಇವತ್ತು ತಗೋತಾ ಇರುವಂತಹ ರೀಡಿಂಗ್ ಇದು ಬಂದು ಹೊಸ ಡೆಕ್ ಆಗಿದೆ. ಸೊ ದಟ್ ಇಲ್ಲಿವರೆಗೂ ಇದರಲ್ಲಿ ಕಂಪ್ಲೀಟ್ಲಿ ರೀಡಿಂಗ್ ನಾನು ತೊಗೊಳ್ಲಿಲ್ಲ. ಒಂದೆರಡು ಸರಿ ಯೂಸ್ ಮಾಡಿದ್ದೀನಿ, ಬಿಟ್ಟರೆ ಕಂಪ್ಲೀಟ್ ರೀಡಿಂಗ್ ತೊಗೊಳ್ಳಿಲ್ಲ. ಈಗ ಇದರಲ್ಲಿ ರೀಡಿಂಗ್ ತೊಗೋತಾ ಇದ್ದೀನಿ. ಏನಂತ ಅಂದರೆ ಕ್ವಶನ್ ಪರ್ಸನ್ ಆನ್ ಯುವರ್ ಮೈಂಡ್. ಯಾರು ನಿಮ್ಮ ಒಂದು ಪರ್ಸನ್ ಇದ್ದಾರೆ, ಅವರ ತಲೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ಏಂಜಲ್ಸ್ ಯಾವ ಥರ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇದಕ್ಕೋಸ್ಕರ ಅಂತ ಹೇಳಿ. ಓಕೆ, ಏಂಜಲ್ಸ್ ಯಾವ ಥರ ಹೇಳ್ತಾರೆ. ಮತ್ತು ಇದು ಒಂದು ಆ್ಯನ್ಸೆಸ್ಟರ್ಸ್ ಕಾರ್ಡ್ ಆಗಿರುತ್ತೆ. ಸೊ ದಟ್ ನಿಮ್ಮ ಆ್ಯನ್ಸೆಸ್ಟರ್ಸು ನಿಮಗೆ ಯಾವ ಥರ ಒಂದು ಮೆಸೇಜನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿರುತ್ತೆ. ಏಂಜಲ್ಸ್ ಮತ್ತು ಆ್ಯನ್ಸೆಸ್ಟರ್ಸ್ ಮೆಸೇಜಸ್ ಇದಾಗಿರುತ್ತೆ. ಸೊ ದಟ್ ನೋಡೋಣ ಹೇಗೆ ಕೊಡ್ತಾರೆ ಅಂತ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ಒಂದು ರೀಡಿಂಗ್ ಏನಾದರೂ ರೆಸೊನೇಟ್ ಆಗಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಸಫಲಿಂಗ್ನ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೊತೆ. ಓಕೆ, ಕನೆಕ್ಟ್ ಮಾಡಿಕೊಂಡಾಗ ಆ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸ್, ಪರ್ಸನ್ ಆನ್ ಯುವರ್ ಮೈಂಡ್. ನಿಮ್ಮ ಪರ್ಸನ್ ಜೊತೆ ಕಳೆದಿರುವಂತಹ ಒಂದು ಸ್ವೀಟ್ ಮೂಮೆಂಟ್ಸ್ ಏನಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ಅವರ ಒಂದು ಫೋಟೋನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡೋಣ, ಅವ್ರ ನೇಮನ್ನು ಹೇಳ್ಕೊಳ್ಳಿ. ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಹೇಗಿದೆ, ಏಂಜಲ್ಸ್ ಯಾವ ಥರ ಅದನ್ನು ನಿಮಗೆ ತೋರಿಸ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಸದ್ಯ ಕರೆಂಟ್ಲಿ ನಿಮ್ಮ ಮೇಲೆ ಏನಿದೆ, ಆ್ಯಂಡ್ ಅವರು ಯಾವ ಥರ ಫೀಲಿಂಗ್ಸ್ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಏಂಜಲ್ಸ್ ತೋರಿಸ್ತಾ ಇದ್ದಾರೆ. ನೋಡೋಣ, ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸ್. ಎರಡು ಕಾರ್ಡ್ ಬಂದಿದೆ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್, ಎರ್ಮಿಟ್, ರೀಟ್ರೀಟ್ ಆ್ಯಂಡ್ ರೀಚಾರ್ಜ್. ಅಂದರೆ ನೀವು ತುಂಬ ಏನಾದರೂ ಲಾಸ್ ಆಗಿದ್ದರೆ, ತುಂಬ ಒಂದು ಮೆಂಟಲಿ ವೀಕ್ ಆಗಿದ್ದರೆ ರೀಚಾರ್ಜ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ರೀಟ್ರೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಫಾರ್ ಯು, ಯಾವ ಥರ ಫೀಲಿಂಗ್ಸ್ ಇದೆ ಅವ್ರಿಗೆ ನಿಮ್ಮ ಮೇಲೆ. ಸ್ಪ್ರಿಂಗ್, ಸಿ ಯು ಸೀಡ್ಸ್ ಗ್ರೋ. ಅಂದರೆ ನೀವು ಈ ಕನೆಕ್ಷನಲ್ಲಿ ಏನೆಲ್ಲ ಒಂದು ಆಗ್ತಾಯಿದ್ದೀರಾ, ಎಫರ್ಟ್ ಆಗ್ತಿದ್ದೀರಾ. ಸೊ ಸ್ಪ್ರಿಂಗ್, ಸಿ ಯುವರ್ ಸೀಡ್ಸ್ ಗ್ರೋ. ಅಂದರೆ ನೀವೇನೆಲ್ಲ ಈ ಸಂಬಂಧಕ್ಕೋಸ್ಕರ ಕೊಡ್ತಾ ಇದ್ದೀರೋ ಅದು ತುಂಬ ಚೆನ್ನಾಗಿ ಫಲವತ್ತಾಗಿದೆ ಅಂತ. ಐ ಮೀನ್, ನೀವು ಏನೆಲ್ಲ ಭಾವನೆಗಳನ್ನು ಬಿತ್ತುತ್ತಿದ್ದೀರೋ ಅದು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ. ನಿಮ್ಮ ಒಂದು ಏನು ಫೀಲಿಂಗ್ಸ್ ಇದೆಯೋ ಅದೇ ಥರ ಫೀಲಿಂಗ್ಸ್ ಅವರಲ್ಲೂ ಇದೆ. ಈ ಸಂಬಂಧದಲ್ಲಿ ಯಾವುದೇ ರೀತಿಯ ಒಂದು ಏನಾಗುತ್ತೋ ಏನೋ ಒಂದು ಇದೆಯಲ್ಲ, ಆ ಒಂದು ಫೀಲಿಂಗ್ಸ್ ಇಲ್ಲಿ ಇಲ್ಲ. ಆ್ಯಕ್ಚುಲಿ ನೀವೇನು ಕೊಡ್ತಾ ಇದ್ದೀರೋ ಅದನ್ನೇ ನೀವು ಪಡಿತಾ ಇದ್ದೀರಾ. ನೀವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ಪಡಿತೀರಾ, ಕೆಟ್ಟದನ್ನು ಕೊಟ್ಟರೆ ಕೆಟ್ಟದನ್ನು ಪಡಿತೀರಾ. ಸೊ ವಾಟ್ ಯು ಗಿವ್ ಯು ವಿಲ್ ಟೇಕ್ ಅಂತ. ಅಂದರೆ ನೀವು ಎಷ್ಟು ಪ್ರಯತ್ನನ ನೀವು ಈ ಒಂದು ಕನೆಕ್ಷನಲ್ಲಿ ಆಗ್ತಿರೋ ಅಷ್ಟೇ ಪ್ರಯತ್ನ ಆ ಕಡೆಯಿಂದ ಇರುತ್ತೆ. ಜಸ್ಟ್ ಲೈಕ್ ಅ ಮಿರರ್, ನೀವು ಕೊಟ್ಟದ್ದನ್ನೇ ನೀವು ಪಡಿತೀರಾ. ಆ್ಯಂಡ್ ಮ್ಯಾಜಿಕ್ ಗಾರ್ಡಿಯನ್, ಅನ್ಲಾಕ್ ದ ಮ್ಯಾಜಿಕ್ ವಿತಿನ್. ಅಂದರೆ ನಿಮಗೆ ಎಲ್ಲ ರೀತಿಯ ಪವರ್ ಇದೆ, ನಿಮ್ಮನ್ನು ನೀವೇ ಡಿಪ್ ಮಾಡ್ಕೋಬೋದು. ಅಂದರೆ ನಿಮಗೆ ಈ ಸಂಬಂಧ ಎಷ್ಟು ಮುಖ್ಯ, ಎಷ್ಟು ಆಳವಾಗಿದೆ, ಇವರು ನನಗೆ ಎಷ್ಟು ಇಂಪಾರ್ಟೆಂಟು ಏನು ಅಂದರೆ ಕಂಪ್ಲೀಟ್ ನಿಮ್ಮನ್ನು ನೀವು, ನಿಮಗೆ ಇಂಟ್ಯೂಷನ್ ಇರುತ್ತೆ, ನಿಮಗೆ ಒಂದು ಫೀಲಿಂಗ್ ಇರುತ್ತೆ, ಇದು ಎಷ್ಟು ಸರಿ ಎಷ್ಟು ತಪ್ಪು, ಅಥವಾ ಇವರು ಯಾವ ಥರ ಫೀಲ್ ಮಾಡ್ತಾರೆ. ಒಂದು ಇಂಟರ್ನಲ್ಲಿ ನಿಮ್ಮನ್ನು ನೀವೇ ಕಂಡುಕೊಳ್ಳುವಂತಹ ಒಂದು ಇದಿರುತ್ತೆ. ಬೇರೆಯವ್ರು ಹೇಳೋದಕ್ಕಿಂತ ನಮ್ಮ ಫೀಲಿಂಗ್ ನಮಗೆ ತುಂಬ ಚೆನ್ನಾಗಿ ಒಳಗಡೆನೇ ಅರ್ಥ ಆಗುತ್ತೆ. ಸೊ ಅವರು ನಿಮಗೆ ಎಷ್ಟು ಅವಶ್ಯಕ ಇದ್ದಾರೆ ಅನ್ನೋದು ಕೂಡ ಇದೆ ಅಲ್ಲಿ. ಸೊ ಜಸ್ಟ್ ಲೈಕ್ ಅ ಮಿರರ್, ನೀವು ಎಷ್ಟು ಮಾಡ್ತೀರಾ ಡೀಪಾಗಿ, ಅಷ್ಟು ಅದು ಒಳ್ಳೆಯ ರೀತಿಯ ರಿಸಲ್ಟನ್ನು ಕೊಡುತ್ತೆ. ಆಳವಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಕಾದದ್ದನ್ನು ಪಡೆಯೋ ತಾಕತ್ತು ನಿಮಗಿದೆ, ಅದು ನಿಮಗೆ ಸಿಗತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಡ್ರವಿಡ್, ಹೋಲ್ಡ್ ದ ಸ್ಪೇಸ್. ಒಂದು ಮರ ಬೆಳಿಬೇಕಾದ್ರೆ ಯಾವ ಥರ ಅದರ ಸ್ಪೇಸನ್ನು, ರೂಟನ್ನು ಬಲವಾಗಿ ಆಳವಾಗಿ ಬೇರು ಬಿಡುತ್ತೆ.
ಇಲ್ಲ ಅಂದರೆ ಅಷ್ಟು ಗಟ್ಟಿಯಾಗಿ ಅದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಪರ್ಸನ್ ಏನಿದ್ದಾರೆ ತುಂಬ ಏಜ್ ಆಗಿದೆ, ಇಷ್ಟು ಬೆಳೆದು ನಿಂತಿದ್ದಾರೆ ಅಂತ ಅಂದರೆ ಇವರು ಎಲ್ಲೋ ಒಂದು ಕಡೆ ಇವರ ಲೈಫಲ್ಲಿ ಕಷ್ಟ ಸುಖ ಶಾಂತಿ ಏನೆಲ್ಲ ಇವ್ರ ಲೈಫಲ್ಲಿ ನಡೆದಿರ್ಬೋದು ಅದನ್ನೆಲ್ಲ ಅವರು ಕಂಡು ಬಂದಿದ್ದಾರೆ. ಆ್ಯಂಡ್ ಒಂದು ಎಲ್ಲೋ ಒಂದು ಕಡೆ ಬೆಳಕಿದೆ, ಎಷ್ಟೇ ಕತ್ಲಿದ್ರೂ ಬೆಳಕಿದೆ. ಆ್ಯಂಡ್ ಎಷ್ಟೇ ಡಾರ್ಕ್ನೆಸ್ಸಲ್ಲೂ ಕೂಡ ಬೆಳಕಿರುವಂತಹ ಒಂದು ಇದಿದೆ. ಏನು ಹೇಳ್ತೀವಿ, ಒಂದು ರೂಟ್. ನಾವು ಒಂದು ಕಡೆ ನಿಲ್ಲಬೇಕು ಅಂದರೆ ತುಂಬ ಡೀಪಾಗಿ ಅದನ್ನು ಆಳವಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಏನು ಬೇಕು ಏನು ಬೇಡ ಏನಿದೆ ಏನಿಲ್ಲ ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಈ ವ್ಯಕ್ತಿ ನಿಮಗೆ ಆ ಲೆವೆಲನ್ನು ಒಂದು ಕಮಿಟ್ಮೆಂಟ್ ಇರುತ್ತೆ. ಆ ಥರ ಒಂದು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಕೊಡೋ ಅಂಥದ್ದು, ತುಂಬಾ ಡೀಪಾಗಿರುವಂಥದ್ದು, ತುಂಬ ಏನು ಹೇಳ್ತೀವಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಇರುವಂಥದ್ದು, ನಿಮ್ಮನ್ನು ಒಂದು ಕೊನೆಯ ದಿನಗಳವರೆಗೂ ಉಳಿಯುವಂಥದ್ದು. ಓಕೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಒಂದು ಮರ ಬೆಳಿಬೇಕು ಗಿಡ ಬೆಳಿಬೇಕು ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಆ ಲೆವೆಲಿನ ಕಮಿಟ್ಮೆಂಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿದೆ. ಆ್ಯಂಡ್ ಇನ್ನೊಂದು ಕಾರ್ಡ್ ಬಂದಿದೆ ಲೇಡಿ. ಎಂಜಾಯ್ ಗ್ರೋತ್ ಆ್ಯಂಡ್ ರೀಪ್ ರಿವಾರ್ಡ್ಸ್. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಆ ಪರ್ಸನ್ ಲೇಡಿ ಆಗಿರ್ಬೋದು, ಇಲ್ಲಿ ಲೇಡಿ ಅಂತ ಹೇಳಿದೆ. ಆ್ಯಂಡ್ ವಯಸ್ಸ ವರ್ಷ ಯಾರು ನೋಡ್ತಾ ಇದ್ದೀರೋ ಅದು ಮೇಲ್ ಆಗಿದ್ದರೆ ಲೇಡಿ ಅಥವಾ ಫಿಮೇಲ್ ಆಗಿದ್ದರೆ ಜೆಂಟ್ಸ್ ಆಗಿರ್ತಾರೆ. ಓಕೆ, ಅವರ ಪರ್ಸನ್ ವಯಸ್ಸ ವರ್ಷ ಯಾರಿಗೆ ಯಾವ ಥರ ಇರ್ತಾರೋ ಆ ಥರ ನೋಡ್ಕೊಳ್ಳಿ. ಜೆಂಡರ್ ಸ್ಪೆಸಿಫಿಕ್ ಅಲ್ಲ, ಅದ್ರ ಮೀನಿಂಗ್ ಹೇಳ್ತೀನಿ ನಾನು. ಓಕೆ, ಸೊ ಒಂದು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ನೀವು ಒಂದು ಏನು ಹೇಳ್ತೀವಿ ತುಂಬಾ ಲೈಫಲ್ಲಿ ಅಬಂಡೆನ್ಸ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್ ಎಲ್ಲ ಬರೋ ಅಂಥದ್ದು, ನಿಮಗೆ ಲಕ್ ಬರೋ ಅಂಥದ್ದು, ನಿಮ್ಮ ಲೈಫಲ್ಲಿ ಖುಷಿ ಬರೋ ಅಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮೇಲ್ ಅಂತ ಹೇಳ್ಬಿಡೋಣ. ಮೇಲಲ್ಲಿ ಒಂದು ಹುಡುಗಿ ಅವರ ಲೈಫಲ್ಲಿ ಎಂಟ್ರಿ ಕೊಡ್ತಾಳೆ ಅಂದರೆ ಆ ಲೈಫಲ್ಲಿ ತುಂಬಾ ಕಲರ್ಫುಲ್ಲಾಗಿ ಚೇಂಜ್ ಆಗುವಂಥದ್ದು, ಲಕ್ಷ್ಮಿ ಬರೋವಂಥದ್ದು, ಅಬಂಡೆನ್ಸ್ ಬರುವಂಥದ್ದು, ಆ ಥರ. ಆ್ಯಂಡ್ ಒಂದು ಫೀಮೇಲ್ಗೆ ಮೇಲ್ ಬರ್ತಾರೆ ಅಂದರೆ ಅವರ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬರೋವಂಥದ್ದು, ಸ್ಟ್ರೆಂತ್ ಬರುವಂಥದ್ದು, ಯಾರೋ ಒಬ್ಬರು ನಮಗೋಸ್ಕರ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಕೊಡೋವಂಥ ಕ್ಯಾರೆಕ್ಟರ್ ಎಂಟ್ರಿ ಕೊಡೋವಂಥದ್ದು, ಆ ಥರ. ಸೊ ಸ್ಟ್ರಾಂಗಾಗಿ ಒಂದು ಬಾಂಡಿಂಗ್ ಆಗಿರುವಂತಹ ಕನೆಕ್ಷನ್ ಇದಾಗಿರುತ್ತೆ. ಇದು ತುಂಬಾ ಫ್ರೂಟ್ಫುಲ್ ಆಗಿರುತ್ತೆ, ಸದಾಕಾಲ ಹಸಿರಾಗಿರುತ್ತೆ ಅಂತ ಹೇಳ್ತೀವಲ್ಲ ಆ ಥರ. ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಈ ಒಂದು ಪರ್ಸನ್ ಏನಿದ್ದಾರೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ನೋವಿಲ್ಲ ಅಲ್ಲಿ. ಓಕೆ, ಎಂಜಾಯ್ ಮಾಡ್ತಿದ್ದಾರೆ, ಅವರ ಗ್ರೋತನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಗ್ರೋತನ್ನು ತಂದುಕೊಡೋ ಅಂತಹ ವ್ಯಕ್ತಿಯಾಗಿರ್ತಾರೆ. ಆ್ಯಂಡ್ ಇಲ್ಲೇ ಗೊತ್ತಾಗ್ತಿದೆ ಕಮಿಟ್ಮೆಂಟ್ ಇದೆ ಇಲ್ಲಿ. ಸೊ ಇಲ್ಲಿ ಗ್ರೋತನ್ನು ತೋರಿಸ್ತಾ ಇದೆ. ಸೊ ಈ ಪರ್ಸನ್ ನೀವು ಯಾರನ್ನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರೋ ಆ ಪರ್ಸನ್ ಫೀಲಿಂಗ್ಸ್ ಯಾವ ಥರ ಇದೆ ಅಂದರೆ ಗ್ರೋತ್ ಓರಿಯೆಂಟೆಡ್. ಅವರು ನಿಮಗೋಸ್ಕರ ಒಂದು ಏನು ಹೇಳ್ತೀವಿ ಸ್ಟೆಬಿಲಿಟಿ ತಂದುಕೊಡುವಂತಹ ಕನೆಕ್ಷನ್, ಕಮಿಟ್ಮೆಂಟ್ ಇರುವಂಥದ್ದು, ಟೈಮ್ ಪಾಸ್ ಆಗಿರುವಂಥದ್ದಲ್ಲ, ತುಂಬ ಚೆನ್ನಾಗಿರುವಂತಹ ಕನೆಕ್ಷನ್ ಇದಾಗಿದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಈ ಕನೆಕ್ಷನ್ಗೆ. ಏಂಜಲ್ಸ್ ಮೆಸೇಜಸ್ ಫಾರ್ ದಿಸ್ ಕನೆಕ್ಷನ್, ಪರ್ಸನ್ ಆನ್ ಯುವರ್ ಮೈಂಡ್. ಯಾವ ಥರ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಕನೆಕ್ಷನ್ಗೋಸ್ಕರ. ಹೆಲ್ಪ್ಫುಲ್ ಪೀಪಲ್, ಅಬಂಡೆನ್ಸ್. ನಾನು ಆವಾಗಲೇ ಹೇಳಿದೆ, ನಾನು ಹೇಳಿದೆ ಅಲ್ವಾ. ಸೊ ದಟ್ ಇದು ಒಂದು ನಿಮ್ಮ ಸುತ್ತಮುತ್ತ ಇರೋವಂತಹ ಪೀಪಲ್ಸ್ ಹೆಲ್ಪ್ ಮಾಡ್ಬೋದು, ಯೂನಿವರ್ಸ್ ಹೆಲ್ಪ್ ಮಾಡ್ಬೋದು, ಡಿವೈನ್ ನಿಮಗೆ ಹೆಲ್ಪ್ ಮಾಡ್ಬೋದು. ಯಾರಾದರೂ ಈ ಕನೆಕ್ಷನಲ್ಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಅವರನ್ನು ನೀವು ನೋಡಿ ಅಂತ ಹೇಳಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಬಂಡೆನ್ಸ್ ಇದೆಯಾ ಅಂದರೆ ಆಫ್ಕೋರ್ಸ್ ಇಲ್ಲೂ ನೋಡಿ, ಇಲ್ಲಿಯೂ ವಿಂಗ್ಸ್ ಇದೆ, ಇಲ್ಲಿ ಕೂಡ ವಿಂಗ್ಸ್ ಬಂದಿದೆ. ಸೊ ದಟ್ ನಿಮಗೆ ಏಂಜಲ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಏನು ಹೇಳ್ತೀವಿ ರೀಡಿಂಗಲ್ಲಿ ಈ ಪರ್ಸನ್ ನೀವಿಬ್ಬರು ಲೈಫಲ್ಲಿ ಡಿವೈನ್ ಸಪೋರ್ಟ್ ಇರುತ್ತೆ. ಡಿವೈನ್ ಸಪೋರ್ಟ್ ಇಲ್ಲದೆ ನಿಮ್ದು ಏನೂ ನಡೀತಾ ಇಲ್ಲ, ಎಲ್ಲನೂ ಡಿವೈನ್ ಗೈಡೆಡ್ ಆಗೇ ನಡೀತಾ ಇದೆ. ಅವರು ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಕಾರಣ ಇಲ್ಲದೇ ಅವರು ನಿಮ್ಮ ಲೈಫಲ್ಲಿ ಬಂದಿಲ್ಲ. ಇದಕ್ಕೆ ಡಿವೈನ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಈ ಒಂದು ಕನೆಕ್ಷನ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತಾ, ಕಮಿಟ್ಮೆಂಟ್ ಸಿಗುತ್ತಾ, ಫ್ರೂಟ್ಫುಲ್ ಆಗಿರುತ್ತಾ, ಅವ್ರನ್ನ ನಾನು ತುಂಬ ಪ್ರೀತಿ ಮಾಡ್ತಾರಾ, ಈ ಥರ ನಿಮ್ಮದು ಯಾವುದೇ ಕ್ವಶನ್ ಇದ್ದರೆ ಅಫ್ಕೋರ್ಸ್ ಎಸ್ ಅಂತೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ. ಸೊ ದಟ್ ಪರ್ಸನ್ ಆನ್ ಯುವರ್ ಮೈಂಡ್ ಅಂತ ಅಂದರೆ ತುಂಬಾ ಒಂದು ಏನು ಹೇಳ್ಬೋದು, ಖುಷಿಯಾಗಿ ಇರೋವಂತಹ ಕನೆಕ್ಷನ್ ಇದಾಗಿರುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಕೊಡುವಂಥ ಕನೆಕ್ಷನ್ ಇದಾಗಿದೆ. ಸೊ ಹ್ಯಾಪಿ ಗೋ ಅಂತ ಹೇಳ್ಬೋದು, ತುಂಬ ಒಳ್ಳೆಯ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಎಂಜಾಯ್. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥದ್ದೇ ಮತ್ತಷ್ಟು ರೀಡಿಂಗ್ ಬೇಕಾಗಿದ್ದರೆ, ಈ ಕಾರ್ಡ್ಸ್ ಮೇಲೆ ರೀಡಿಂಗ್ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ಈ ಕಾರ್ಡ್ಸ್ ಮೇಲೆ ರೀಡಿಂಗ್ ನನಗೆ ಬೇಕು ಅಂತ. ನಾನು ಮತ್ತಷ್ಟು ಈ ಕಾರ್ಡ್ಸ್ ಮೇಲೆ ರೀಡಿಂಗ್ ತರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಾಗಿದ್ದರೆ ಅದು ಬಂದು ಪೇಯ್ಡ್ ಆಗಿರುತ್ತೆ. ವಾಟ್ಸಪ್ಪಲ್ಲಿರುವಂತಹ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ದಟ್ ನಾನು ನಿಮಗೆ ಪೇಮೆಂಟ್ ಆದಮೇಲೆ ನಿಮ್ಮ ರೀಡಿಂಗನ್ನು ತಗೋತೀನಿ, ಆಯಿತಾ? ಆಮೇಲೆ ನಿಮಗೆ ಏನು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.